ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೈಕೊಟ್ಟ ಗೃಹ ಮಂತ್ರಿ ಪರಮೇಶ್ವರ್. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೈಕೊಟ್ಟ ಗೃಹ ಮಂತ್ರಿ. ರಾಜಾಜಿನಗರ ಶಾಸಕರ ಮನೆಗೆ ಪೋಸ್ಟರ್ ಅಂಟಿಸಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಸದ್ದು ಮಾಡ್ತು ಸುರೇಶ್ ಕುಮಾರ್. ಪೋಸ್ಟರ್ ಕೇಸಿಂದ ಮನೆಯವರು ಹೆದರಿದ್ದಾರೆ ಎಂದು ಸುರೇಶ್ ಕುಮಾರ್ ಬೆಂಬಲಕ್ಕೆ ನಿಂತ ವಿಪಕ್ಷ ನಾಯಕ ಅಶೋಕ್. ಪೋಸ್ಟರ್ ಅಂಟಿಸಿದವರ ಮೇಲೆ ಖಡಕ್ ಕ್ರಮಕ್ಕೆ ಅಶೋಕ್ ಪಟ್ಟನ್ನ ಹಿಡಿದ್ರು. ಇದಕ್ಕೆ ತಕ್ಷಣವೇ ಸೈ ಎಂದ ಗೃಹ ಸಚಿವ ಪರಮೇಶ್ವರ್. ಪೋಸ್ಟರ್ ಅಂಟಿಸಿದವರ ಮೇಲೆ ಖಡಕ್ ಕ್ರಮ ಎಂದು ಗೃಹ ಮಂತ್ರಿ ಹೇಳಿದ್ದಾರೆ. ಹಕ್ಕುಚ್ಯುತಿ ಸಮಿತಿಗೆ ನೀಡುತ್ತೇನೆ ಎಂದು ಘೋಷಿಸಿದ ಸ್ಪೀಕರ್ ಖಾದರ್. ಪಕ್ಷದ ಪರ ಮುಖಂಡರ ಪರ ಬೀದಿಗೆ ಇಳಿದಿದ್ದ ಕಾರ್ಯಕರ್ತರು ಸುರೇಶ್ ಕುಮಾರ್ ವಿರುದ್ಧ ಪೋಸ್ಟರ್ ಚಳವಳಿ ನಡೆಸಿದ್ದ ಕೈಪಡೆ. ಇದೀಗ ಅಂತಹ ಕೈಪಡೆಯ ವಿರುದ್ಧವೇ ಕ್ರಮ ಎಂದಿದ್ದಾರೆ ಗೃಹ ಮಂತ್ರಿ ಪರಮೇಶ್ವರ್ ಅವರೇ. ಕಾರ್ಯಕರ್ತರನ್ನ ನಡು ನೀರಲ್ಲಿ ಕೈ ಬಿಟ್ರ ಹಾಗಾದ್ರೆ ಪಕ್ಷದ ಕಾರ್ಯಕರ್ತರನ್ನೇ ಅನಾಥರನ್ನಾಗಿಸಿದ್ರ ಗೃಹ ಮಂತ್ರಿ ಅನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೈ ಕೊಟ್ಟ ಗೃಹ ಮಂತ್ರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಾಜಿನಗರ ಶಾಸಕರ ಮನೆಗೆ ಪೋಸ್ಟರ್ ಅಂಟಿಸಿದ ಕೇಸ್ ವಿಚಾರಕ್ಕೆ ಸದನದಲ್ಲಿ ಸದ್ದು ಮಾಡ್ತಾ ಇತ್ತು ಸುರೇಶ್ ಕುಮಾರ್. ಪೋಸ್ಟರ್ ಕೇಸಿಂದ ಮನೆಯವರು ಹೆದರಿದ್ದಾರೆ ಎಂದ ಸುರೇಶ್ ಕುಮಾರ್ ಬೆಂಬಲಕ್ಕೆ ನಿಂತ ವಿಪಕ್ಷ ನಾಯಕ ಅಶೋಕ್. ಪೋಸ್ಟರ್ ಅಂಟಿಸಿದವರ ಮೇಲೆ ಖಡಕ್ ಕ್ರಮಕ್ಕೆ ಅಶೋಕ್ ಪಟ್ಟನ್ನ ಹಿಡಿತಾರೆ. ಆದ್ರೆ ಸುರೇಶ್ ಕುಮಾರ್ ಅವರು ತಾವೇ ವಾಲಂಟಿಯರ್ ಆಗಿ ಅದನ್ನು ವಾಪಸ್ ತೆಗೆದುಬಿಡಿ ಅಂದ್ರು. ಅದೇನು ಆ ವರ್ಡು ಯಾವುದನ್ನು ನಾನು ಹೇಳ್ತೇನೆ ಅನ್ಪಾರ್ಲಿಮೆಂಟ್ರಿ ಅಲ್ಲ, ಅಶ್ಲೀಲನೂ ಅಲ್ಲ, ಅನ್ಪಾರ್ಲಿಮೆಂಟ್ರಿ ಅಲ್ಲ. ಇದ್ರೆ ಹೇಳಿ. ಆದ್ರೂ ಕೂಡ ಸುರೇಶ್ ಕುಮಾರ್ ಸದನ ನಡಿಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಇವತ್ತು ಅವ್ರ ಮನೆಗೆ ನುಗ್ಗಿ ದಾಂಧಲೆ ಮಾಡುವಂಥದ್ದು, ಘೋಷಣೆಗಳನ್ನ ಕೂಗುವಂಥದ್ದು, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಹೆಂಗ್ ಕೊಡ್ತಾರೆ ಅಧ್ಯಕ್ಷರೇ? ಹೆಂಗ್ ತಗೊಂತಾರೆ ಇವರು? ಇದು ಕೊಟ್ಟಿದ್ದಾರೆ ವಿಧಾನಸೌಧ ಸೆಕ್ಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ನಾವೇನು ಮಾತಾಡಂಗೆ ಇಲ್ಲ. ಇನ್ಮೇಲೆ ಎಲ್ಲ ಔಟ್ ಸೈಡೇ ನಾವು ಮಾಡ್ಕೊಂಡಂಗಿದ್ರೆ ವಿಧಾನಸಭೆ ಯಾಕೆ ಕರೀತೀರಾ? ಕರೆಯಬೇಡಿ, ಅವಶ್ಯಕತೆನೇ ಇಲ್ಲ. ಇಲ್ಲಿ ನಾವೆಲ್ಲ ಬಂದು ಏನೋ ಇಲ್ಲಿ ಒಂದು ಪ್ರೊಟೆಕ್ಷನ್ ಇದೆ ಅಂತ ಮಾತಾಡ್ತೀವಿ. ನಾವು ಕೋರ್ಟಲ್ಲೂ ನಮ್ಮನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಇಲ್ಲಿ ಮಾತಾಡಿರೋದು ಕೋರ್ಟಲ್ಲೂ ನಮ್ಮನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ ಕಾನೂನು ಪ್ರಕಾರ. ಆದ್ರೆ ಈಗ ಆಚೆ ಕಡೆ ಕಂಪ್ಲೇಂಟು ಅದು ಸುದ್ದಿ ಆಗೋದು ಮಾಧ್ಯಮದಲ್ಲೆಲ್ಲ ಬರೋದಾದ್ರೆ ನೂರಾರು ಫೋನ್ ಬಂದಿದೆ. ಸುರೇಶ್ ಕುಮಾರ್ ನನಗೆ ಫೋನ್ ಮಾಡಿದ್ರು. ಸುರೇಶ್ ಕುಮಾರ್ ಸರ್ ಏನ್ ಹಿಂಗಾಗಿದೆ ಅಂತ ಹೇಳಿ. ಅಂದ್ರೆ ನಾವೆಲ್ಲ ಹೋಗಿ ಅಲ್ಲಿ ನಿಂತ್ಕೋಬೇಕಾಗಾರೆ, ನಾವೆಲ್ಲ ಹೋಗಿ ಪ್ರೊಟೆಕ್ಷನ್ ಕೊಡ್ಬೇಕು. ಇದೆಲ್ಲ ಒಳ್ಳೇದಲ್ಲ, ಇದಲ್ಲ. ಗೃಹ ಸಚಿವರು ಇದಕ್ಕೆ ಖಡಕ್ ಉತ್ತರ ಕೊಡ್ಬೇಕು. ಸುಮ್ಮನೆ ಎದ್ ನಿಂತ್ಕೊಂಡು ನೋಡ್ತೀನಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಖಡಕ್ ಆಗಿ ಈ ತರ ಆದರೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ಮಾಡ್ಬೇಕು. ಖಡಕ್ ಆಗಿ ಉತ್ತರ ಕೊಡ್ಬೇಕು. ಇನ್ಯಾರು ಆತರ ಯಾವ್ದೇ ನಮ್ದು ಬಿಟ್ಬಿಡಿ. ಇವತ್ತು ನಿಮ್ ಸರ್ಕಾರ ಇದೆ ಮಾಡಿದೀನಿ, ನಾಳೆ ನಾವು ನಿಮಗ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಅದು ಅವಾಗೂ ಅಪ್ಲೈ ಆಗ್ಬೇಕು ಈ ಆಕ್ಟ್, ಅವಾಗೂ ರೂಲ್ ಅಪ್ಲೈ ಆಗ್ಬೇಕು. ಅವಾಗ ನೀವು ನಮ್ಮನ್ನು ಕೇಳಬೇಕು. ಆ ತರದ ಒಂದು ಖಡಕ್ ಆಗಿ ನೀವು ಒಂದು ಆಕ್ಷನ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಖಡಕ್ ಆಗಿ ಉತ್ತರ ಹೇಳ್ತಾ ಇದ್ದೀನಿ. ಮಾನ್ಯ ಸುರೇಶ್ ಕುಮಾರ್ ಅವರು ಸ್ನೇಹಿತರು, ನನಗೆ ಬರೀ ಆ ಭಾಗದಲ್ಲಿದ್ದಾರೆ ಅನ್ನೋ ಕಾರಣ ಅಲ್ಲ, ಅದು ನಮ್ಮ ಸ್ನೇಹ ಬಹಳ ಆತ್ಮೀಯತೆಯಿಂದ ಇರ್ತಕ್ಕಂಥದ್ದು. ಅವರಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆಗ್ಬೋದಾ? ಅಶ್ವಥ್ ನಾರಾಯಣ ಅವರೇ, ಅದರಿಂದ ಅವ್ರ ಮನೆ ಹತ್ರ ಹೋಗಿ ಯಾರು ಅವರು ಗಲಾಟೆ ಮಾಡಿದ್ರು ಅಥವಾ ಪೋಸ್ಟರ್ ಅಂಟಿಸಿದ್ರು ಅದನ್ನೆಲ್ಲ ನಾನೇ ಖುದ್ದಾಗಿ ವಿಚಾರಣೆ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರಿಗೆ ಹಕ್ಕಿದೆ, ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಮುಂದೆ ಸದನದ ಗಮನಕ್ಕೂ ಕೂಡ ತರ್ತೇನೆ. ಆದರೆ ಯಾವುದು ಇಂಥ ನಾನು ಕೂಡ ಒಪ್ಕೊಳ್ತೀನಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ದು, ಸದನದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಗಾದೆ ಹೇಳ್ಬೋದು ಅಥವಾ ಏನೋ ಲೋಕಾಭಿರಾಮವಾಗಿ ಜನಸಮುದಾಯದಲ್ಲಿ ಆಡ್ತಕ್ಕಂಥ ಮಾತುಗಳನ್ನು ಆಡ್ಬೋದು. ಅದಕ್ಕೆ ಈ ರೀತಿ ಪ್ರತಿಕ್ರಿಯೆ ಬರ್ತದೆ ಅಂತ ಹೇಳಿದರೆ ಖಂಡಿತವಾಗಿ ಅದು ಸರಿ ಕಾಣಿಸೋದಿಲ್ಲ. ಅದನ್ನು ನಾನು ಕೂಡ ಖಂಡಿಸ್ತೇನೆ. ಯಾಕೆಂದರೆ ಇದು ಒಳ್ಳೆಯ ಸಂಪ್ರದಾಯ ಆಗೋದಿಲ್ಲ. ಇದು
ಮುಂದೆ ಯಾರು ಬೇಕಾದರೂ ನಾವು ಮಾತಾಡ್ಬೋದು. ಆಗ ಈ ರೀತಿ ಆಗ್ತದೆ ಅಂತ ಹೇಳಿದ್ರೆ ಅದು ಒಳ್ಳೆಯ ಸತ್ಸಂಪ್ರದಾಯ ಖಂಡಿತವಾಗಿ ಆಗೋದಿಲ್ಲ. ಅದಕ್ಕಾಗಿ ನಾನು ಮುಂದೆ ಏನು ಕ್ರಮ ತಗೊಳ್ಬೇಕೋ ಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ಖಡಕ್ಕಾಗಿ ತಗೊಳ್ತೀನಿ. ಆದರೆ ಸುರೇಶ್ ಕುಮಾರ್ ಅವರು ತಾವೇ ವಾಲಂಟಿಯರ್ ಆಗಿ ಅದನ್ನು ವಾಪಸ್ ತೆಗೆದುಬಿಡಿ ಅಂದರು. ಅದೇನು ಆ ವರ್ಡು ಯಾವುದೂ ನಾನು ಹೇಳ್ತೇನೆ ಅನ್ಪಾರ್ಲಿಮೆಂಟ್ರಿ ಅಲ್ಲ, ಅಶ್ಲೀಲನೂ ಅಲ್ಲ, ಅನ್ಪಾರ್ಲಿಮೆಂಟ್ರಿ ಅಲ್ಲ. ಇದ್ರೆ ಹೇಳಿ. ಆದ್ರೂ ಕೂಡ ಸುರೇಶ್ ಕುಮಾರ್ ಸದನ ನಡಿಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಇವತ್ತು ಅವ್ರ ಮನೆಗೆ ನುಗ್ಗಿ ದಾಂಧಲೆ ಮಾಡುವಂಥದ್ದು, ಘೋಷಣೆಗಳನ್ನು ಕೂಗುವಂಥದ್ದು, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಹೆಂಗ್ ಕೊಡ್ತಾರೆ ಅಧ್ಯಕ್ಷರೇ? ಹೆಂಗ್ ತಗೊಂತಾರೆ ಇವರು? ಇದು ಕೊಟ್ಟಿದ್ದಾರೆ ವಿಧಾನಸೌಧ ಸೆಕ್ಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ನಾವೇನು ಮಾತಾಡಂಗೆ ಇಲ್ಲ ಏನ್ ಮೇಲೆ. ಈ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಾದಂತಹ ಕುಶಾಲ್ ಹರವೇಗೌಡ. ಸರ್ ನಮಸ್ತೆ. ಮೇಡಮ್ ಸರ್, ಸುರೇಶ್ ಗೌಡ ಅವರ ಈ ಒಂದು ಸುರೇಶ್ ಕುಮಾರ್ ಅವರ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಾಗಾದ್ರೆ ಇವರು ಗೃಹ ಮಂತ್ರಿಗಳ ಈ ಒಂದು ಹೇಳಿಕೆ ಏನಿದೆ, ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಕೈ ಬಿಟ್ಬಿಟ್ರ ಅನ್ನುವಂಥದ್ದು? ಮೇಡಮ್, ಇಲ್ಲಿ ಕೈ ಬಿಡೋ ಪ್ರಶ್ನೆ ಏನ್ ಹೇಳಿಲ್ಲ ಅವರು. ನೋಡಿ, ತನಿಖೆ ಮಾಡ್ತೀನಿ, ಇಂಥದ್ ನಡಿಬಾರ್ದು ಅಂತ ಹೇಳಿದ್ದಾರೆ. ಇವಾಗ ನೀವು 6 ವರ್ಷಕ್ಕೆ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. 6 ವರ್ಷಕ್ಕೂ ಒಬ್ಬ ವಿರೋಧ ಪಕ್ಷದ ನಾಯಕರವರು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಬೇಕು. ಅನ್ಪಾರ್ಲಿಮೆಂಟರಿ ವರ್ಡ್ ಅಲ್ಲ ಅನ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ಬೋದಾ? ಇಫ್ ಇಟ್ ಇಸ್ ನಾಟ್ ಅನ್ಪಾರ್ಲಿಮೆಂಟರಿ, ಅವ್ರು ಏನ್ 7 ತಿಂಗಳು ಹುಟ್ಟದವನು ಅಂದ್ರೆ ಏನು, ಅದನ್ನ ಕ್ಲಾರಿಫಿಕೇಶನ್ ಕೊಡಿ ಅಂತ ನಾವು ಕೇಳಿದ್ವಿ, ಕೊಡ್ಲಿಲ್ಲ. ನಾವು ಈಗ ಪ್ರತಿಭಟಿಸೋಕೆ ಅದು ಒಂದು ಮಾರ್ಗ. ನಾವೇನಾದ್ರೂ ಅವ್ರ ಮನೆ ಒಳಗೆ ಹೋಗಿದೀವಾ ಅಥವಾ ಇದು? ಆಮೇಲೆ ನೋಡಿ, ಬರೀ ಸುಳ್ಳುಗಳನ್ನ ಆಡ್ತಾ ಇದಾರೆ ಒಬ್ರಿಗಿಂತ ಒಬ್ರು ಲೀಡರ್ಗಳು. ನಮ್ಗೆ ನೆನ್ನೆ ಮೊನ್ನೆಯಿಂದ ಧಮ್ಕಿ ಬೇರೆ. ಮನೆಗೆ ಮುತ್ತಿಗೆ ಹಾಕಿದ್ರು, ಮನೆಗೆ ಮುತ್ತಿಗೆ ಹಾಕಿಲ್ಲ, ಸ್ಟಿಕ್ಕರ್ ಅನ್ಸ್ಬಿಟ್ಟು ಬಂದಿದ್ವಿ ಮೇಡಮ್. ಮುತ್ತಿಗೆ ಹಾಕೋದಾದ್ರೆ ಬೇರೆ ರೀತಿ ಆಗೋದು. ಆಮೇಲೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ. ಬೇರೆ ರೀತಿ ಮಾಡೋಕೆ ನಮಗೂ ಗೊತ್ತು. ಕಾನೂನು ಪ್ರಕಾರ ಬಗ್ಗೆ ನಾವು ಹೋಗೋದು ಮೇಡಮ್. ಕಾನೂನು ಎಲ್ಲೂ ಮೀರಿ ಹೋಗಿಲ್ಲ ನಾವು. ಆಮೇಲೆ ನೋಡಿ, ನಮ್ಮ ಮೇಲೆ ಸುಳ್ಳುಗಳು ಸುರಿಮಳೆ ಆಗ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಈ ಬಿಜೆಪಿ ಲೀಡರ್ಗಳು ಏನಿದ್ದಾರೆ ಇವರು. ಆಮೇಲೆ ಸುರೇಶ್ ಕುಮಾರ್ ಬೆಂಬಲಿಗರು ನಿನ್ನೆ ಮೊನ್ನೆಯಿಂದ ಧಮ್ಕಿ ಹಾಕ್ತಾ ಇದಾರೆ. ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಗಳಲ್ಲಿ ಹಾಕೊಂಡು ಧಮ್ಕಿ ಟ್ಯಾಗ್ ಮಾಡ್ಬಿಟ್ಟು ಧಮ್ಕಿ ಹಾಕ್ತಾ ಇದಾರೆ. ಆಮೇಲೆ ಮಾನ್ಯ ಸುರೇಶ್ ಕುಮಾರ್ ಅವರು ಅವರೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಬಳ್ಳಾರಿ ಇನ್ಸಿಡೆಂಟ್ ತಂದು ಇಲ್ಲಿ ಬಸವೇಶ್ ನಗರಕ್ಕೆ ಹೋಲಿಸ್ತಾ ಇದ್ದಾರೆ. ಎಷ್ಟು ಜವಾಬ್ದಾರಿ ಇದೆ ಅವ್ರಿಗೆ? ಈಗ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ತನಿಖೆ ಮಾಡ್ತೀನಿ ಅಂತ. ತನಿಖೆ ಮಾಡ್ಲಿ. 6 ವರ್ಷಕ್ಕವ್ರು ಕೂಡ ತಿಳ್ಕೊಳ್ಳಿ ಏನ್ ನಡೆದಿದೆ ವಾಸ್ತವ ಅನ್ಬಿಟ್ಟು. ಸುಮ್ನೆ ಏನೇನೋ ಮಾತಾಡಲ್ಲ ಸದನದಲ್ಲಿ. ಕಾರ್ಯಕರ್ತರು, ನಾವು ಕಾರ್ಯಕರ್ತರ ಮೇಡಮ್. ಅವ್ರ ಪಕ್ಷದಲ್ಲಿ ಹೆಂಗ್ ಕಾರ್ಯಕರ್ತರು ಇದಾರೆ, ನಮ್ಮ ಪಕ್ಷದಲ್ಲೂ ಕಾರ್ಯಕರ್ತರು. ಈಗ ನಮ್ ನಾಯಕರು ಹಂಗಾರೆ ಏನ್ ಬೇಕಾದ್ರು ಬೇಕಾಬಿಟ್ಟಿ ಮಾತಾಡ್ಬಿಟ್ರೆ ಬಿಟ್ಬಿಡಕ್ಕಾಗತ್ತಾ? ಈಗ ಸದನದಲ್ಲಿನೇ ಮಾತಾಡ್ತಾರೆ ಅಶೋಕ್ ಅವರು. ಸದನದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಯಾರು ಕೂಡ ಮತ್ತೆ ಅಲ್ಲಿ ಆ ಒಂದು ಸ್ಟೇಟ್ಮೆಂಟ್ಗೆ ಅಪೋಸ್ ಆಗಿ ಒಂದು ಹೇಳಿಕೆಯನ್ನ ಕೊಡ್ಬೋದಿತ್ತಲ್ವಾ ಸರ್ ಕಾಂಗ್ರೆಸ್ ಕಾರ್ಯಕರ್ತರು? ಅಲ್ಲ, ಅದು ಅವರು ಈ ವಿಚಾರ ಮೇಡಮ್. ನೋಡಿ ಮೇಡಮ್, ನಾನು ಈ ಹೋರಾಟಕ್ಕೆ ಯಾವ ಲೀಡರ್ನಾಗ್ಲಿ ಅಥವಾ ಯಾರನ್ನೂ ನಂಬ್ಕೊಂಡ್ ಬಂದಿಲ್ಲ ಮೇಡಮ್. ನನ್ಗೆ ಕಾಂಗ್ರೆಸ್ ಪಕ್ಷ ನನ್ ಮನೆ ಇದ್ದಂಗದು. ಅದಕ್ಕೋಸ್ಕರ ಯಾವ್ದೇ ರೀತಿ ನನ್ಗೆ ಯಾರ ಸಪೋರ್ಟ್ ಕೂಡ ಬೇಡ ಮೇಡಮ್, ಅವಶ್ಯಕತೆ ಇಲ್ಲ. ಆಮೇಲೆ ನಾವ್ ಯಾರೋ ನಮ್ ಜೊತೆ ನಿಲ್ತಾರೆ, ನಮ್ ಬೆಂಬಲಕ್ಕೆ ನಿಲ್ತಾರೆ ಅಂತ ನಾವು ಹೋರಾಟ ಮಾಡೋರಲ್ಲ ಮೇಡಮ್. ನಮ್ಮ ಉದ್ದೇಶ ಕರೆಕ್ಟ್ ಆಗಿರುತ್ತೆ. ನಾವ್ ಯಾವತ್ತು ನ್ಯಾಯ ಮಾರ್ಗದಲ್ಲಿ ಹೋಗ್ತೀವಿ, ನ್ಯಾಯವಾಗಿ ಹೋರಾಡ್ತೀವಿ ಮೇಡಮ್. ಇನ್ನೇನು ಜೈಲ್ಗೆ ಹಾಕ್ತಾರ, ಏನ್ ಶಿಕ್ಷೆ ಕೊಡ್ತಾರೆ? ನಾನು ಹೇಳೋದು, ಒಂದ್ ವೇಳೆ ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ, ತೊಂದ್ರೆ ಇಲ್ಲ, ಅನುಭವಿಸ್ತೀವಿ. ಪಾರ್ಟಿಗೋಸ್ಕರ ಅಷ್ಟು ಮಾಡಿಲ್ಲ ಅಂದ್ರೆ ಕುಶಾಲ್ ಸರ್, ಇವಾಗ ಪಕ್ಷಕ್ಕೋಸ್ಕರ ನಾವು ಅಲ್ಲಿ ದುಡಿತಾ ಇರ್ತೀವಿ, ಪಕ್ಷಕ್ಕೋಸ್ಕರ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಂತಂದಾಗ ಪಕ್ಷದಲ್ಲಿರುವಂತ ದೊಡ್ಡವರು ನಿಮಗೆ ಅಲ್ಲಿ ಸಹಕಾರವನ್ನ ಕೊಡೋದಾಗ್ಲಿ ಅಥವಾ ನಿಮಗೆ ಸಹಾಯವನ್ನ ಮಾಡೋದಾಗ್ಲಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾರೆ. ನೋಡಿ, ಇದೇ ಕಾಂಗ್ರೆಸ್ ಗ್ರೂಪ್. ಎಸ್ ಎಸ್ ಹೇಳಿ ಸರ್. ಎಸ್ ಕರೆ ಸಂಪರ್ಕ ಕಡಿತಗೊಂಡಿದೆ. ಇದೀಗ ಮಾತನಾಡ್ತಾ ಇದ್ರು ಕುಶಾಲ್ ಹರವೇಗೌಡ ಅವರು. ಹೇಳ್ತಾರೆ ಅಂದ್ರೆ ನಾವು ಯಾರನ್ನೂ ಕೂಡ ನಿರೀಕ್ಷೆ ಮಾಡೋದಿಲ್ಲ, ಆದ್ರೆ ನಮ್ಮ ಕೆಲಸ ಏನಿದೆ ನಾವು ಮಾಡ್ತೀವಿ ಅಂತ. ಅಂದ್ರೆ ಪಕ್ಷಕ್ಕಾಗಿ ದುಡಿತಾ ಇರ್ತಾರೆ ಅಂತ ಅಂದಾಗ, ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅಂದಾಗ ಅಲ್ಲಿ ದೊಡ್ಡವರು ಅನಿಸ್ಕೊಂಡಂತ ಗೃಹ ಮಂತ್ರಿಗಳಾಗಿರ್ಬೋದು, ಪಕ್ಷದಲ್ಲಿರುವಂತಹ ಸಿಎಂ ಆಗಿರ್ಬೋದು, DCM ಆಗಿರ್ಬೋದು, ಎಲ್ಲರ ಕಡೆಯಿಂದ ಒಂದು ಸಪೋರ್ಟ್ ಅನ್ನ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅಲ್ಲಿ ಪಕ್ಷವನ್ನ ಹೊರತುಪಡಿಸಿ ಆಗ್ತಾ ಇರುವಂತ ಕೆಲಸ ಆಗಿರುವುದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕರ್ತರು ಒಂದು ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.